ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಮನೇಲಿ ಜಾಸ್ತಿ ಫ್ರೂಟ್ಸ್ ಇದ್ದಾಗ ಎಲ್ಲ ಫ್ರೂಟ್ಸು ಒಂದೇ ಸತಿ ತಿನ್ನಕ್ಕಾಗೋದಿಲ್ಲ, ಸೊ ನಮಗೂ ಬೋರ್ ಅಂತ ಅನ್ಸುತ್ತೆ. ಸೊ ಈ ತರ ಫ್ರೂಟ್ಸ್ ಕಸ್ಟರ್ಡ್ ಮಾಡ್ಕೊಂಡು ತಿಂದ್ರೆ ನಮಗೆ ತಿನ್ನೋದಕ್ಕೂ ಬಾಯಿಗೂ ರುಚಿ ಇರುತ್ತೆ. ಸೊ ಫ್ರೂಟ್ಸ್ ತಿಂದಿದೀವಿ ಅಂತಾನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಮಕ್ಕಳಿಗೆ ತಿನ್ನೋದಿಲ್ಲ ಅಂತ ಹಠ ಮಾಡ್ತಾರಲ್ವಾ, ಕೆಲವು ಮಕ್ಕಳು ಫ್ರೂಟ್ಸ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ತರ ಮಾಡ್ಕೊಟ್ರೆ ಖಂಡಿತವಾಗ್ಲೂ ಫ್ರೂಟ್ಸ್ ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಕಂಫರ್ಟಬಲ್ ಆಗಿ, ಈಸಿಯಾಗಿ, ಹೆಲ್ತಿಯಾಗಿ ಅವ್ರ ಫ್ಯಾಮಿಲಿನ ಲೀಡ್ ಮಾಡೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ನ ನನ್ನ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಒಬ್ಬ ಗೃಹಿಣಿಗೆ ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ಚಾನಲ್ ಇದು. ಸೊ ಬನ್ನಿ ವಿಡಿಯೋನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಡಿಶ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ಫಸ್ಟ್ ನಾನಿಲ್ಲಿ 1 ಲೀಟ್ರ್ ಹಾಲು ಆಗೋಷ್ಟು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಹಾಲು ಕಾಯಲಿ. ಸೊ ಇದು ಕಸ್ಟರ್ಡ್ ಪೌಡರು. ಸೊ ನೀವು ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ, ಸೊ ಎಲ್ಲ ಶಾಪ್ಸಲ್ಲೂ, ಬೇಕ್ರಿಯಲ್ಲಿ, ಮೆಡಿಕಲ್ ಶಾಪಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ನಮಗೆ ಕಸ್ಟರ್ಡ್ ಪೌಡ್ರ್ ಕೊಡಿ ಅಂದರೆ ಕೊಡ್ತಾರೆ. ನೀವು ಯಾವ ಬ್ರ್ಯಾಂಡ್ ಅಂತ ಇಲ್ಲ, ನಿಮ್ಗೆ ಯಾವ ಬ್ರ್ಯಾಂಡು ಆದರೂ ಓಕೆ. ಸೊ ಬಟ್ ನೋಡಿಕೊಂಡು ಚೆನ್ನಾಗಿರೋ ಬ್ರ್ಯಾಂಡ್ ತಗೊಳ್ಳಿ. ಸೊ ಈಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಸೊ ಕುದಿಯೋ ಟೈಮಲ್ಲಿ ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊತಾ ಇರಬೇಕು. ಸೊ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸೊ ಆಗಲಿ ನೀವು ಕಲಸಿ ಇಟ್ಕೊಂಡಿದ್ರಲ್ಲ ಪೌಡರು, 1 ಲೀಟ್ರಿಗೆ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಬೇಕು, ಸಾಕು. ಸೊ ಇದನ್ನು ನಾನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಬೇಕು. ಇದಕ್ಕೆ ಆ್ಯಕ್ಚುಲಿ ಸಕ್ಕರೆ ಆ್ಯಡ್ ಮಾಡಬೇಕು, ಬಟ್ ನಾನು ಸಕ್ಕರೆ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ನಾನು ಬೆಲ್ಲಗೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಇಲ್ಲ ಕಲ್ಸಕ್ಕರೆ ಪ್ರಿಫರ್ ಮಾಡ್ತೀನಿ. ಸೊ ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಮಾಡೋದನ್ನು ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇದು ಚೆನ್ನಾಗಿ ಗಟ್ಟಿ ಆಯಿತು. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಿಬಿಡ್ಬೇಕು, ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ಸೊ ಕಂಪ್ಲೀಟಾಗಿ ಆರಿಬಿಡಬೇಕು. ಸೊ ಅದು ಆರೋಷ್ಟೊಳಗೆ ನೀವು ಫ್ರೂಟ್ಸ್ನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಆ್ಯಪಲ್ಲು, ದಾಳಂಬಿ, ಬಾಳೆಹಣ್ಣು ಮತ್ತು ಪರಂಗಿ ಹಣ್ಣು, ಪಪ್ಪಾಯನ ತೊಗೊಂಡಿದ್ದೀನಿ. ಸೊ ನೀವು ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೊಬೋದು, ಬೇರೆ ಕಿವಿ ಫ್ರೂಟ್ ಆ್ಯಡ್ ಮಾಡ್ಕೊಬೋದು, ಅನಾನಸ್ಸು, ಎಲ್ಲ ಫ್ರೂಟ್ಸು ಆ್ಯಡ್ ಮಾಡ್ಕೊಬೋದು. ಬಟ್ ನಾನು 4 ಮಾತ್ರ ಮನೇಲಿ ಜಾಸ್ತಿ ಇತ್ತಂತ 4 ತೊಗೊಂಡಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಸಹ ಆ್ಯಡ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ಎಲ್ಲ ಫ್ರೂಟ್ಸ್ನು ಒಂದೊಂದು ಹಾಕ್ಕೊಳ್ಳಿ. ಸೊ ಈ ಥರ ನಾವು ಇಷ್ಟು ಫ್ರೂಟ್ಸ್ನ ನಾವು ಒಂದೇ ಸತಿ ತಿನ್ನೋಕ್ಕಾಗುತ್ತಾ? ಖಂಡಿತವಾಗ್ಲೂ ನಮ್ಗೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಎಸ್ಪೆಷಲಿ ನಾವಾದರೂ ಇದು ತಿಂದರೆ ಹೆಲ್ತ್ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮಗೆ ಗೊತ್ತು, ನಾವು ತಿಂತೀವಿ. ಬಟ್ ಮಕ್ಕಳು ಹಾಗಲ್ಲ ಅಲ್ವಾ? ಸೊ ಮಕ್ಕಳಿಗೆ ಬಾಯಿಗೆ ಏನು ರುಚಿ ಕೊಡುತ್ತೋ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹೆಲ್ತಿಯಾಗಿರೋ ತಿನ್ನೋದಕ್ಕೆ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ಈ ಥರ ಮಾಡಿಕೊಟ್ರೆ ಫ್ರೂಟ್ಸು ಸಹ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗ ದಾಳಂಬಿನ ತಿಂತಾನೇ ಇರಲಿಲ್ಲ. ಸೊ ಈ ಥರ ಮಾಡಿಕೊಟ್ಟಿದ್ದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಿಂದ. ಸೊ ನನಗೂ ಸಹ ಖುಷಿ ಆಯಿತು, ಮಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ವಿಸ್ಕರಲ್ಲಾದರೂ ಮಾಡ್ಕೊಳ್ಳಿ, ಅಥವಾ ನಾರ್ಮಲ್ ಪ್ಲೇಟ್ ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು 1/2 ಅವರ್ 1 ಅವರ್ ಫ್ರೀಸ್ ಮಾಡಿನೂ ತಿನ್ಬೋದು, ಅಥವಾ ಹಾಗೆಯೇ ಇನ್ಸ್ಟೆಂಟಾಗೂ ತಿನ್ಬೋದು. ಮಕ್ಕಳು ಕೊಡೋದಾದರೆ ಫ್ರೀಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೊಂದು ಹೆಲ್ತಿಯಾಗಿರೋದಿಲ್ಲ. ಫ್ರೀಸಲ್ಲಿಟ್ಟರೆ ಹಾಗೆಯೇ ತಿಂದ್ರೇ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಸೊ ನಾನೇನು ಫ್ರೀಸ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆಯೇ ತಿನ್ಕೊಂಡ್ವಿ ನಾವು. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಸೊ ನಿಮಗೆ ಇದನ್ನೇ ಬೇಕಾದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಕಸ್ಟರ್ಡ್ ಪೌಡರ್ನ ಹಾಕ್ಬಿಟ್ಟು ನೀವು ಆ ಫ್ರಿಜ್ಜಲ್ಲಿ ಡೀಪ್ ಫ್ರೀಸಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ಸಹ ಇದೇ ರೆಡಿ ಆಗಿಬಿಡುತ್ತೆ. ಫ್ರೂಟ್ಸ್ ಐಸ್ ಕ್ರೀಮ್ ಆಗಿಬಿಡುತ್ತೆ. ಸೊ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡೋದಕ್ಕೆ, ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು. ಎಷ್ಟು ಸಿಂಪಲಾಗಿ ಆಗಿಬಿಡ್ತು ನೋಡಿ. ಹಾಲೊಂದು ಕಾಯಿಸ್ಕೊಂಡು ಫ್ರೂಟ್ಸ್ ಕಟ್ ಮಾಡಿಕೊಂಡ್ರೆ ರೆಡಿನೇ ಆಗೋಯಿತು. ನನ್ನ ಮಗ ಅಂತ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ. ಚೆನ್ನಾಗಿದೆ ಅಮ್ಮ, ಸೂಪರ್ ಇದೆ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.